ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಮ ಸರಿಯಾದ ಆಲೋಚನೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂದು ನಿಮಗೆ ತಿಳಿದಿದೆಯೇ? ಕೆಲವರು ಪ್ರತಿಯೊಂದು ಕಷ್ಟದಲ್ಲೂ ನಗುತ್ತಾರೆ ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಂತೋಷವಾಗಿರುತ್ತಾರೆ. ಆದರೆ ಕೆಲವರು ಸಣ್ಣ ವಿಷಯಗಳಲ್ಲಿ ಸಿಲುಕಿ ನಿರಾಶೆಗೊಳ್ಳುತ್ತಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಅವರ ಪರಿಸ್ಥಿತಿಗಳಿಗಾಗಿರಬಹುದು ಅಥವಾ ಅವರು ಯಾವುದೇ ವಿಶೇಷ ಶಕ್ತಿಯನ್ನು ಹೊಂದಿದ್ದಾರೆಯೇ? ಇಲ್ಲ, ವ್ಯತ್ಯಾಸವು ಅವರ ಆಲೋಚನೆಯ ವಿಧಾನದಲ್ಲಿ ಮಾತ್ರ. ನೀವು ಪ್ರತಿಯೊಂದು ಸವಾಲನ್ನು ಒಂದು ಅವಕಾಶವಾಗಿ ನೋಡಲು ಸಾಧ್ಯವಾದರೆ ಎಂದು ಕಲ್ಪಿಸಿಕೊಳ್ಳಿ. ಪ್ರತಿ ಸಮಸ್ಯೆಯು ನಿಮ್ಮನ್ನು ಮುರಿಯುವ ಬದಲು ಬಲಪಡಿಸಿದರೆ ನಿಮ್ಮ ಜೀವನವು ಎಷ್ಟು ಬದಲಾಗಬಹುದು. ಆದರೆ ಪ್ರಶ್ನೆ ಎಂದರೆ, ಸರಿಯಾದ ರೀತಿಯಲ್ಲಿ ಯೋಚಿಸಲು ಕಲಿಯುವುದು ಹೇಗೆ? ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ 10 ಶಕ್ತಿಯುತ ಮತ್ತು ವೈಜ್ಞಾನಿಕ ಸಾಬೀತಾದ ಸಲಹೆಗಳನ್ನು ಹೇಳಲಿದ್ದೇವೆ. ಅದು ನಿಮ್ಮ ಆಲೋಚನಾ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಈ ಸಲಹೆಗಳು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದಲ್ಲದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಸಕಾರಾತ್ಮಕ ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುವಂತೆ ಮಾಡುತ್ತದೆ. ಆದ್ದರಿಂದ ನೀವು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲು ಬಯಸಿದರೆ ಮತ್ತು ನಿಮ್ಮನ್ನು ಮೊದಲಿನಗಿಂತ ಬಲಶಾಲಿಯಾಗಿ ಮತ್ತು ಸಂತೋಷವಾಗಿ ನೋಡಲು ಬಯಸಿದರೆ ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿ ವೀಕ್ಷಿಸಿ. ಈ ಸಲಹೆಯು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಆಲೋಚನೆಯ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಈ ಪ್ರಯಾಣವನ್ನು ಪ್ರಾರಂಭಿಸೋಣ. ಮೊದಲನೆಯದಾಗಿ, ನಿಮ್ಮ ಭಾವನೆಗಳಿಗೆ ಗಮನ ಕೊಡಿ. ನಮ್ಮ ಮನಸ್ಸಿನಲ್ಲಿ ಸಂಭವಿಸುವ ಘಟನೆಗಳಲ್ಲಿ ಒಂದು ಸಣ್ಣ ಭಾಗ ಮಾತ್ರ ನಮ್ಮ ಪ್ರಜ್ಞೆಗೆ ತಲುಪುತ್ತದೆ. ಮೆದುಳು ಪ್ರತಿ ಕ್ಷಣವೂ ಹೆಚ್ಚಿನ ಪ್ರಮಾಣದ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತದೆ. ಅದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಭಾವನೆಗಳು ಈ ಘಟನೆಗಳ ಫಲಿತಾಂಶ. ಯಾವುದೇ ಭಾವನೆ ಉಂಟಾದಾಗ ಅದನ್ನು ನಿರ್ಲಕ್ಷಿಸಬೇಡಿ. ಇದು ನಿಮ್ಮ ಮೆದುಳಿನಿಂದ ಒಂದು ಸಂಕೇತ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ಇದು ನಿಮ್ಮ ಮೆದುಳು ನಿಮಗೆ ಪ್ರಮುಖ ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತಿದೆ. ನಿಮ್ಮ ಭಾವನೆಗಳು ನೀವು ನಿರ್ಲಕ್ಷಿಸಿದರೆ ನಿಮ್ಮೊಳಗಿನ ಸಂಕೇತಗಳನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಭಾವನೆಗಳಿಗೆ ಗಮನ ಕೊಡುವುದರ ಮೂಲಕ ನಿಮ್ಮ ನಿರ್ಧಾರಗಳನ್ನು ಸುಧಾರಿಸಬಹುದು. ಇನ್ನು ಎರಡನೆಯದಾಗಿ, ಒತ್ತಡದಲ್ಲಿ ಯೋಚಿಸಬೇಡಿ. ನೀವು ಸವಾಲಿನ ಪರಿಸ್ಥಿತಿಯಲ್ಲಿದ್ದಾಗ ಅನೇಕ ಬಾರಿ ನೀವು ಯೋಚಿಸುವ ಪ್ರಕ್ರಿಯೆಯಲ್ಲಿ ಸಿಲುಕಿಕೊಳ್ಳುತ್ತೀರಿ. ಆದರೆ ಕ್ರಮ ತೆಗೆದುಕೊಳ್ಳುವ ಅಗತ್ಯವಿದ್ದಾಗ ಯೋಚಿಸುವ ಬದಲು ನಿಮ್ಮ ಸಾಮರ್ಥ್ಯವನ್ನು ನಂಬುವುದು ಮುಖ್ಯ. ಉದಾಹರಣೆಗೆ, ನೀವು ಆಟದಲ್ಲಿದ್ದೀರಿ ಮತ್ತು ನೀವು ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಕು. ಆ ಸಮಯದಲ್ಲಿ ಯೋಚಿಸುವ ಸಮಯವನ್ನು ವ್ಯರ್ಥ ಮಾಡುವುದರಿಂದ ಕೆಲಸ ಹಾಳಾಗಬಹುದು. ನೀವು ಯಾವುದೇ ಕೌಶಲ್ಯವನ್ನು ಸರಿಯಾಗಿ ಕಲಿತಿದ್ದರೆ ಅದನ್ನು ನಂಬಿರಿ. ಉದಾಹರಣೆಗೆ, ಪೈಲಟ್ ವಿಮಾನವನ್ನು ಹಾರಿಸಿದಾಗ ಅವರು ಪ್ರತಿ ಹಂತಕ್ಕೂ ಯೋಚಿಸುವ ಅಗತ್ಯವಿಲ್ಲ. ಅವರು ಈಗಾಗಲೇ ಅದನ್ನು ಅಧ್ಯಯನ ಮಾಡಿದ್ದಾರೆ. ಅಂತೆಯೇ ನೀವು ನಿಮ್ಮ ಅಭ್ಯಾಸವನ್ನು ನಂಬಬೇಕು ಮತ್ತು ಕೆಲಸದ ವೇಗವನ್ನು ಮತ್ತು ಕೌಶಲ್ಯದಿಂದ ಮಾಡಬೇಕು. ಮೂರನೆಯದಾಗಿ, ಪರ್ಯಾಯಗಳನ್ನು ಪರಿಗಣಿಸಿ. ನೀವು ನಿರ್ಧಾರಕ್ಕೆ ಬಂದಾಗ ನೀವು ಏನು ಯೋಚಿಸುತ್ತಿದ್ದೀರಿ ಅದು ಸರಿ ಎಂದು ಭಾವಿಸಬೇಡಿ. ಪೋಕರ್ ಆಟಗಾರರಂತೆ ಯೋಚಿಸಿ. ಅವರು ಪ್ರತಿಯೊಂದು ಆಯ್ಕೆಯನ್ನು ಪರಿಗಣಿಸುತ್ತಾರೆ. ಉದಾಹರಣೆಗೆ, ನಿಮ್ಮ ಸಂಗಾತಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ನೀವು ಭಾವಿಸಿದರೆ ನೀವು ಅದನ್ನು ಸತ್ಯ ಹೇಳುತ್ತಿದ್ದಾರೆ ಎಂದು ಊಹೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಮತ್ತು ನಂತರ ಈ ಊಹೆಗೆ ಹೊಂದಿಕೆಯಾಗದ ವಿಷಯಗಳನ್ನು ನೋಡಿ. ಈ ವಿಧಾನವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಇನ್ನು ನಾಲ್ಕನೆಯದಾಗಿ, ನಿಮ್ಮ ಅಭ್ಯಾಸಗಳನ್ನು ಪ್ರಶ್ನಿಸಿ. ನಮ್ಮ ಅಭ್ಯಾಸಗಳು ನಮ್ಮನ್ನು ನಿಯಂತ್ರಿಸುತ್ತವೆ. ಉದಾಹರಣೆಗೆ, ನೀವು ದುಬಾರಿ ವೈನನ್ನು ಇಷ್ಟಪಟ್ಟರೆ ಈ ಆಯ್ಕೆಯು ನಿಮ್ಮದೇ ಅಥವಾ ಸಮಾಜವು ನಿಮಗೆ ಕಲಿಸಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸಿ. ನೀವು ನಿಜವಾಗಿಯೂ ಅವುಗಳಲ್ಲಿ ಇಷ್ಟಪಡುತ್ತೀರಾ ಅಥವಾ ಅಭ್ಯಾಸದಿಂದಾಗಿ ಅವುಗಳನ್ನು ಅಳವಡಿಸಿಕೊಂಡಿದ್ದೀರಾ? ನೀವು ಅಭ್ಯಾಸಗಳನ್ನು ನೀವು ಪ್ರಶ್ನಿಸಿದಾಗ ನಿಮ್ಮ ನಿಜವಾದ ಆಯ್ಕೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಜೀವನವನ್ನು ಹೆಚ್ಚು ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ. ಐದನೆಯದಾಗಿ, ದೀರ್ಘ ಸ್ನಾನ ಮಾಡಿ. ಅನೇಕ ಬಾರಿ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು ನಾವು ಒತ್ತಡ ಮುಕ್ತರಾದಾಗ ಮಾತ್ರ. ನೀವು ದೀರ್ಘಕಾಲ ನಡೆಯುವ ಅಥವಾ ಸ್ನಾನ ಮಾಡುವಾಗ ಮೆದುಳಿನ ಬಲ ಗೋಳಾರ್ಧವು ಹೆಚ್ಚು ಸಕ್ರಿಯಗೊಳ್ಳುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ. ಇದು ಸೃಜನಶೀಲ ಚಿಂತನೆ ಮತ್ತು ಹೊಸ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಅದೇ ಭಾಗವಾಗಿದೆ. ಆದ್ದರಿಂದ ನೀವು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗದೇ ಇದ್ದಾಗ ವಿರಾಮ ತೆಗೆದುಕೊಳ್ಳಿ, ವಾಕ್ ಅಥವಾ ಸ್ನಾನ ಮಾಡಿ. ನಂತರ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಹೇಗೆ ಬರುತ್ತವೆ ಎಂದು ನೋಡಿ. ಇನ್ನು ಆರನೆಯದಾಗಿ, ನಿಮ್ಮ ನೆನಪುಗಳ ಬಗ್ಗೆ ಸಂಶಯ ಹೊಂದಿರಿ. ನಮ್ಮ ನೆನಪುಗಳು ಯಾವಾಗಲೂ ಸರಿಯಾಗಿರುವುದಿಲ್ಲ ಎಂದು ನಿಮಗೆ ತಿಳಿದಿದೆಯೇ? ನಾವು ಒಂದು ಘಟನೆಯನ್ನು ನೆನಪಿಸಿಕೊಂಡಾಗ ನಮ್ಮ ಮೆದುಳು ಆ ಘಟನೆಯ ಮಾಹಿತಿಯನ್ನು ಬದಲಾಯಿಸುತ್ತದೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ನಾವು ಎಷ್ಟು ಬಾರಿ ಒಂದು ಘಟನೆಯನ್ನು ನೆನಪಿಸಿಕೊಳ್ಳುತ್ತೇವೆಯೋ ಅಷ್ಟು ಬಾರಿ ಆ ಘಟನೆಯ ವಿವರಗಳು ಬದಲಾಗಬಹುದು. ಆದ್ದರಿಂದ ನಿನ್ನ ನೆನಪುಗಳನ್ನು ಸಂಪೂರ್ಣವಾಗಿ ನಂಬಬೇಡಿ. ನೀವು ಪ್ರಮುಖ ನಿರ್ಧಾರಕ್ಕೆ ಬಂದಾಗ ನಿಮ್ಮ ನೆನಪುಗಳು ಸಂಪೂರ್ಣವಾಗಿ ಸರಿಯಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ. ಇನ್ನು ಏಳನೆಯದಾಗಿ, ಎಲ್ಲವನ್ನು ಒಂದೇ ಸಮಯದಲ್ಲಿ ಮಾಡಲು ಪ್ರಯತ್ನಿಸಬೇಡಿ. ಇಚ್ಛಾಶಕ್ತಿ ಮತ್ತು ಆಲೋಚನಾ ಸಾಮರ್ಥ್ಯ ಎರಡೂ ಸೀಮಿತವಾಗಿದೆ.
ನೀವು ಅನೇಕ ವಿಷಯಗಳನ್ನು ಒಂದೇ ಸಮಯದಲ್ಲಿ ಮಾಡಲು ಪ್ರಯತ್ನಿಸಿದರೆ ನಿಮ್ಮ ಮೆದುಳು ಬೇಗನೆ ದಣಿಯುತ್ತದೆ. ಒಂದು ಅಧ್ಯಯನವು ಸರಳ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಲು ಕೇಳಲಾದ ಜನರು ಹೆಚ್ಚಾಗಿ ಕೇಕ್ ಅನ್ನು ಆಯ್ಕೆ ಮಾಡುತ್ತಾರೆ, ಆದರೆ ಸರಳ ಸಂಖ್ಯೆಯನ್ನು ನೆನಪಿಸಿಕೊಳ್ಳಲು ಕೇಳಲಾದವರು ಸಲಾಡ್ ಅನ್ನು ಆಯ್ಕೆ ಮಾಡುತ್ತಾರೆ ಎಂದು ಕಂಡುಹಿಡಿದಿದೆ. ನಿಮ್ಮ ಮನಸ್ಸು ಈಗಾಗಲೇ ದಣಿದಿರುವಾಗ ನೀವು ಸ್ವಾಭಾವಿಕವಾಗಿ ಸುಲಭ ಮತ್ತು ಕಡಿಮೆ ಆರೋಗ್ಯಕರ ಆಯ್ಕೆಗಳನ್ನು ಆರಿಸಿಕೊಳ್ಳುವುದರಿಂದ ಇದು ಸಂಭವಿಸುತ್ತವೆ. ಆದ್ದರಿಂದ ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾತ್ರ ಮಾಡಿ ಮತ್ತು ನಿಮ್ಮ ಶಕ್ತಿಯನ್ನು ಉಳಿಸಿ. ಇದು ನಿಮ್ಮನ್ನು ಹೆಚ್ಚು ಗಮನಹರಿಸುವಂತೆ ಮತ್ತು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಇನ್ನು 8ನೇಯದಾಗಿ, ನಿಮ್ಮ ತಪ್ಪುಗಳ ಮೇಲೆ ಕೆಲಸ ಮಾಡಿ. ಯಶಸ್ವಿ ಜನರು ತಮ್ಮ ತಪ್ಪುಗಳಿಗೆ ಹೆದರುವುದಿಲ್ಲ. ಅವರು ತಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವುಗಳ ಮೇಲೆ ಕೆಲಸ ಮಾಡುತ್ತಾರೆ. ನೀವು ಯಾವುದನ್ನಾದರೂ ಚೆನ್ನಾಗಿ ಮಾಡುತ್ತಿದ್ದರೆ ನೀವು ಅದನ್ನು ಇನ್ನಷ್ಟು ಉತ್ತಮಗೊಳಿಸಲು ಸಾಧ್ಯವಿಲ್ಲ ಎಂದು ಅರ್ಥವಲ್ಲ. ನಿಮ್ಮ ತಪ್ಪುಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಸುಧಾರಿಸಲು ಕಷ್ಟಪಟ್ಟು ಕೆಲಸ ಮಾಡಿ. ನೀವು ಎಲ್ಲಿ ತಪ್ಪಬಹುದು ಮತ್ತು ಮುಂದಿನ ಬಾರಿ ನೀವು ಹೇಗೆ ಉತ್ತಮವಾಗಿ ಮಾಡಬಹುದು ಎಂಬುದರ ಕುರಿತು ಯೋಚಿಸಿ. ಈ ಮನಸ್ಥಿತಿ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ. ಇನ್ನು 9ನೇಯದಾಗಿ, ಕನಸು ಕಾಣಿರಿ. ನಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಕನಸುಗಳನ್ನು ನಿರ್ಲಕ್ಷಿಸುತ್ತೇವೆ, ಆದರೆ ಕನಸು ಕಾಣುವುದು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತವೆ. ನೀವು ಹಗಲುಗನಸು ಕಾಣುವಾಗ ನಿಮ್ಮ ಮೆದುಳು ಹೊಸ ಸಂಪರ್ಕಗಳನ್ನು ಮಾಡುತ್ತವೆ ಮತ್ತು ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸುತ್ತದೆ. ಕನಸುಗಳು ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಎಲ್ಲ ವಯಸ್ಸಿನ ಜನರು ಕನಸು ಕಾಣಬಹುದು ಮತ್ತು ಅವರ ಸೃಜನಶೀಲತೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ನಿಮ್ಮ ಕನಸುಗಳ ಬಗ್ಗೆ ಯೋಚಿಸಲು ಸಮಯ ತೆಗೆದುಕೊಳ್ಳಿ, ವಿರಾಮ ತೆಗೆದುಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಅಲೆದಾಡಲು ಬಿಡಿ. ಈ ಪ್ರತಿಕ್ರಿಯೆಯು ನಿಮಗೆ ಹೊಸ ಆಲೋಚನೆಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಆಲೋಚನಾ ಮಾದರಿಯನ್ನು ಸಹ ಹೆಚ್ಚಿಸುತ್ತದೆ. ಇನ್ನು 10ನೇಯದಾಗಿ, ಆಲೋಚನೆಗಳ ಬಗ್ಗೆ ಯೋಚಿಸಿ. ನೀವು ಹೇಗೆ ಯೋಚಿಸುತ್ತಿದ್ದೀರಿ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸರಿಯಾದ ಪರಿಹಾರವನ್ನು ಪಡೆಯಲು ಕೇವಲ ಬುದ್ಧಿವಂತಿಕೆ ಮಾತ್ರವಲ್ಲ, ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಮುಖ್ಯವಾಗಿದೆ. ನಮ್ಮ ಮನಸ್ಸು ಸ್ವಿಸ್ ಆರ್ಮಿ ಚಾಕುವಿನಂತಿದೆ. ಇದು ವಿಭಿನ್ನ ಸಮಸ್ಯೆಗಳನ್ನು ಪರಿಹರಿಸಲು ಅನೇಕ ಸಾಧನಗಳನ್ನು ಹೊಂದಿವೆ. ಯಾವುದೇ ಸಮಸ್ಯೆ ಉದ್ಭವಿಸಿದಾಗ ಈ ಪರಿಸ್ಥಿತಿ ಯಾವ ಸಾಧನವು ಉತ್ತಮವಾಗಿರುತ್ತದೆ ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ಈ ಪ್ರಕ್ರಿಯೆಯು ನಿಮಗೆ ಹೆಚ್ಚು ಪರಿಣಾಮಕಾರಿಯಾಗಿ ಯೋಚಿಸಲು ಸಹಾಯ ಮಾಡುತ್ತದೆ. ಸರಿಯಾದ ರೀತಿಯಲ್ಲಿ ಯೋಚಿಸುವ ಅಭ್ಯಾಸವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸೃಜನಶೀಲತೆ ಮತ್ತು ಸಮಸ್ಯೆ ಪರಿಹರಿಸುವ ಶಕ್ತಿಯನ್ನು ಸಹ ಪಡೆದುಕೊಳ್ಳುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋದೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.